ಸಂವತ್ಸರಾದಿ ಸಂವತ್ಸರಗಳು ಉರುಳುತ್ತಲೇ ಇವೆ. ಕಮರಿದ ಪ್ರೀತಿಯನ್ನು ಅರಳಿಸುವ ಕನಸಿನಲ್ಲಿ ನನ್ನವನಿಗಾಗಿ ಕಾಯುತ್ತಿದ್ದೇನೆ. ನನ್ನಿಂದ ದೂರಾದ ಪ್ರೀತಿಯನ್ನು ಪಡೆಯಲು ನಡೆಯುವ ಸರ್ಪ ಕಾಳಗ ಎಲ್ಲರಿಗೂ ನನ್ನದು ಸರ್ವನಾಶದ ಸಂಕಲ್ಪ. ನಿಮ್ಮಮ್ಮಗ ಎಲ್ಲ ಕಳ್ಕೊಳ್ಳೋ ಸ್ಟೇಜಿಗೆ ಬಂದಿದ್ದಾನೆ. ಈ ನಿಮ್ಮಮ್ಮಗಂಗೆ ಹೆಲ್ಪ್ ಮಾಡೋ ಅಜ್ಜಿ. ಅಜ್ಜಿ ಪ್ಲೀಸ್ ಹೆಲ್ಪ್ ಮಾಡೋ ಅಜ್ಜಿ. ಮೊಮ್ಮಗನೇ ಅಜ್ಜಿ ಅಜ್ಜಿ ಎಲ್ಲಿದೆ ಅಜ್ಜಿ? ನೀನೇ ಭೂಮಿಯಿಂದ ನನ್ನನ್ನು ಕಳಿಸಿ ಈಗ ನನ್ನ ಹುಡುಕಿದ್ರೆ ನಾನು ಹೇಗೆ ಕಾಣಿಸ್ತೀನಿ ಮೊಮ್ಮಗನೇ? ಸಾರಿ ಅಜ್ಜಿ, ನಾನು ತಪ್ಪು ಮಾಡ್ಬಿಟ್ಟೆ. ನಂಗೆ ಕ್ಷಮಿಸ್ಬಿಡು ಅಜ್ಜಿ. ನಾನು ಜೀವನ ಪೂರ್ತಿ ನಿನ್ನ ಏಳಿಗೆಗಾಗಿ ಶ್ರಮಿಸಿದ್ದೆ. ಕೊನೆಗೆ ನೀನೇ ನನ್ನ ಜೀವಕ್ಕೆ ಮುಳುವಾದೆ. ಆದರೂ ಪರವಾಗಿಲ್ಲ, ನನ್ನ ಮೊಮ್ಮಗನು ನೀನು. ನಿನ್ನನ್ನು ಕ್ಷಮಿಸ್ತೀನಿ ನಾನು. ಸಮಸ್ಯೆಗೆ ನಾನು ಪರಿಹಾರ ಕೊಡ್ತೀನಿ. ನೀವ್ ಹೆಲ್ಪ್ ಮಾಡ್ತೀರಾ? ಏನ್ ಹೆಲ್ಪು? ನಮ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತಾ? ಎಲ್ಲವೂ ಪರಿಹಾರವಾಗುತ್ತೆ. ನೀನು ಶಿವಾನಿನ ಕಳ್ಕೋಬಾರ್ದು ಅನ್ನೋದೇ ನನ್ನ ಉದ್ದೇಶ. ಅಜ್ಜಿ ಹೇಳಿ, ನಾನು ಏನ್ ಮಾಡ್ಬೇಕು? ಸಪ್ತ ಸಾಗರಗಳನ್ನು ದಾಟಿ ಮಾಯಾ ದ್ವೀಪಕ್ಕೆ ನೀವು ಹೋಗಬೇಕು. ಅಲ್ಲಿಗೆ ತಲುಪುವುದು ಕಷ್ಟ ಸಾಧ್ಯ. ನೀನು ಅದರಲ್ಲಿ ಯಶಸ್ವಿಯಾದರೆ ಅಲ್ಲಿ ಒಬ್ಬಳು ಸಿಗುತ್ತಾಳೆ. ಅವಳೇ ಮಾಯಾಂಗಿನಿ. ಸರಿ ಅಜ್ಜಿ, ನಾನು ಇವಾಗಲೇ ಹೊರಡ್ತೀನಿ. ತ್ರಿವಿಕ್ರಮ್ ಬ್ರೋ. ತ್ರಿಶೂಲ್, ಏನಾಯ್ತು? ತ್ರಿವಿಕ್ರಮ್ ಬ್ರೋ ನೋಡಿದ್ರಮ್ಮ? ಅವನಿನ್ನೂ ಎದ್ದಿರಲ್ಲ, ರೂಮಲ್ಲಿ ನೋಡು. ಇಲ್ಲ, ನಾನು ಈಗ ತಾನು ರೂಮಿಂದ ಬರ್ತಾ ಇದೀನಿ, ಅವರಲ್ಲಿ ಇಲ್ಲ. ಹಾಗಾದ್ರೆ ಜಿಮ್ ಏರಿಯಾನಲ್ಲಿ ಇರ್ತಾನೆ. ಸರಿ. ಏನಪ್ಪ ಬೆಳಿಗ್ಗೆ ಯಾರನ್ನ ಹುಡ್ಕೊಂಡು ಹೊರಟಿದ್ಯಾ? ತ್ರಿವಿಕ್ರಮ್ ಬ್ರೋ ನೋಡ್ಕೊಂಡು ಜಿಮ್ ಕಡೆಗೆ ಹೋಗ್ತಿದ್ದೆ. ಅವನಲ್ಲಿ ಇಲ್ಲ ಕಣ, ನಾಳಿಂದಾನೆ ಬರ್ತಾ ಇರೋದು. ಹೌದಾ? ನಿಮಿಷ ಫೋನ್ ಮಾಡಿ ನೋಡೋಣ. ನಾನ್ ರೀಚಬಲ್ ಬರ್ತದೆ. ಏನಿದು ಮಾವ ಅಳಿಯ ಏನೋ ಸಮಾಲೋಚನೆಯಲ್ಲಿ ಇದ್ದೀರಿ? ಬೆಳಿಗ್ಗೆ ಎದ್ದಾಗಿಂದ ತ್ರಿವಿಕ್ರಮ್ ಬ್ರೋ ಕಾಣಿಸ್ತಾ ಇಲ್ವಾ? ಎಲ್ಲೋದ? ದಮಯಂತಿ, ರೀನಾ, ಅಮ್ಮ, ತ್ರಿವಿಕ್ರಮ ಎಲ್ಲೋದ ಗೊತ್ತಾ? ಇಲ್ಲ, ಬೆಳಗಿಂದ ನಾನು ನೋಡೇ ಇಲ್ಲ. ಎಲ್ಲೋಗ್ಬಿಟ್ಟ ಇವನು? ಅವನಿಗೆ ಫೋನ್ ಮಾಡು. ಅಪ್ಪ ಈಗ ತಾನು ಮಾಡಿದೆ, ನಾಟ್ ರೀಚಬಲ್ ಬರ್ತಾ ಇದೆ. ಎಲ್ಲೋಗ್ತಾನೆ? ನೆನ್ನೆ ರಾತ್ರಿ ನಾನು ಮಲಗ್ದಾಗ ಜೊತೆಗೆ ಇದ್ರು, ಎಷ್ಟೊತ್ತಿಗೆ ಎದ್ದು ಹೋದ್ರೂ ಗೊತ್ತಿಲ್ಲ. ಹಳೆ ಚಾಳಿ ಶುರು ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಹೇಳ್ದೆ ಕೇಳ್ದೆ ಹೋಗ್ಬಿಡೋದು, ನಮ್ಗೆಲ್ಲ ಟೆನ್ಷನ್ ಕೊಡೋದು. ಯಜಮಾನ್ರೆ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಶಿವಾನಿ ಮೇಡಮ್ ಮನೆಗೆ ಹೋಗಿರ್ಬೇಕು. ನನಗೂ ಹಾಗೆ ಅನಿಸ್ತಿದೆ. ಸರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನೋಡಪ್ಪ. ಅಜ್ಜಿ ಹೇಳಿದ್ರು ಅಂತ ಇಲ್ಲಿಗೇನೋ ಬಂದೆ, ಆದ್ರೆ ಸಪ್ತ ಸಾಗರ ಹೇಗಪ್ಪ ದಾಟೋದು? ಇಲ್ಲೊಂದು ಶಿಪ್ಪು ಇಲ್ಲ, ಏನೂ ಇಲ್ಲ. ಹೌ ಇಟ್ ಕ್ಯಾನ್ ಬಿ ಪಾಸಿಬಲ್? ಈ ಸಪ್ತ ಸಾಗರ ದಾಟದ ಮೇಲೆ ದ್ವೀಪ ಎಲ್ಲಿದೆಯೋ? ಆ ಮಾಯಾಂಗನೆ ಎಲ್ಲಿದ್ದಾಳೋ? ಯಾರ ಮಾಯಾಂಗನೆ? ಇಲ್ಲ, ನಾನು ಹೇಗಾದ್ರೂ ಮಾಡಿ ಇದನ್ನ ದಾಟ್ಲೇಬೇಕು. ಶಿವಾನಿನ ನನ್ನ ಕಡೆ ಉಳಿಸ್ಕೋಬೇಕು ಅಂದ್ರೆ ನಾನು ಯಾವ ರಿಸ್ಕ್ ಬೇಕಾದ್ರೂ ತಗೋತೀನಿ. ತ್ರಿಶೂಲ್, ನಿಂಗೆ ಗತಿ ಕಾಣಿಸಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ.
ಸಂವತ್ಸರಾದಿ ಸಂವತ್ಸರಗಳು ಉರುಳುತ್ತಲೇ ಇವೆ. ನನಗೆ ದೊರಕದ ಪ್ರೀತಿಯ ನೋವಿನ ಜ್ವಾಲೆ ಒರಿದು ನನ್ನೆದೆಯನ್ನು ಘಾಸಿ ಮಾಡುತ್ತಲೇ ಇದೆ. ಒಂಟಿ ದ್ವೀಪದಲ್ಲಿ ಒಬ್ಬಂಟಿಯಾಗಿ ಕಮರಿದ ಪ್ರೀತಿಯನ್ನು ಅರಳಿಸುವ ಕನಸಿನಲ್ಲಿ ನನ್ನವನಿಗಾಗಿ ಕಾಯುತ್ತಿದ್ದೇನೆ. ಕಾಲಾಧೀಶನ ನುಡಿಯಂತೆ ನನ್ನವನು ಸಿಗುವ ಕಾಲದ ಬರುವಿಕೆಗಾಗಿ ಹಾತೊರೆಯುತ್ತಿದ್ದೇನೆ. ನನ್ನ ಪ್ರೀತಿಯ ರುದ್ರಪಥದಲ್ಲಿ ಯಾರೇ ಎದುರಾದರೂ ಎಲ್ಲರಿಗೂ ನನ್ನದು ಸರ್ವನಾಶದ ಸಂಕಲ್ಪ. ಇದು ಪ್ರತೀಕಾರದ ಯುದ್ಧವಲ್ಲ, ಪ್ರೀತಿಯ ಯುದ್ಧ. ನನ್ನಿಂದ ದೂರಾದ ಪ್ರೀತಿಯನ್ನು ಪಡೆಯಲು, ನಾಗಲೋಕದ ಯುವರಾಣಿಯ ಪಟ್ಟಕ್ಕೇರಲು ನಡೆಯುವ ಸರ್ಪ ಕಾಳಗ. ವಿಕ್ರಮ್ ಬ್ರೋ, ಬೆಳಗ್ಗೆನೆ ಶುರು ಮಾಡಿದ್ಯಾ ನೀನು? ನನಗೆ ಕಾಟ ಕೊಡದಿದ್ರೆ ನಿನ್ ದಿನಾನೇ ಕಳಿಯಲ್ಲ ಅಲ್ವಾ? ಸುಮ್ಮನೆ ಶಿವಾನಿ, ನಾನಿವಾಗ ನನ್ನ ಪರ್ಸನಲ್ ಕೆಲಸದ ಮೇಲೆ ಬಂದಿಲ್ಲ ಅಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನನಗೆ ಬೇರೆ ಕೆಲಸನೇ ಇಲ್ಲ ಅಂತಾರ? ಓ, ಬೇರೆ ಕೆಲಸನೂ ಮಾಡ್ತೀಯ ನೀನು? ಯಾವಾಗ ನೋಡಿದ್ರು ನನ್ನ ಹಿಂದೆನೆ ಸುತ್ತಾ ಇರ್ತೀಯಲ್ಲ. ಅದು ಬೇರೆ ವಿಷಯ, ಆಮೇಲೆ ಡೀಪಾಗಿ ಡಿಸ್ಕಸ್ ಮಾಡೋಣ. ಇವಾಗ ತ್ರಿವಿಕ್ರಮ್ರನ್ನ ಕಳಿಸ್ತೀಯಾ? ಮನೇಲೆಲ್ಲ ಕಾಯ್ತಾ ಇದಾರೆ. ತ್ರಿವಿಕ್ರಮ್ ಇಲ್ಲಿಲ್ಲ, ಅವ್ರು ಇಲ್ಲಿಗೆ ಬಂದೇ ಇಲ್ಲ. ಏನ ಬಂದೇ ಇಲ್ವಾ? ಯಾಕೆ? ತ್ರಿವಿಕ್ರಮ್ ಮನೇಲಿಲ್ವಾ? ಎಲ್ಲಿಗೆ ಹೋಗಿದಾರ ಅವರು? ಗೊತ್ತಿಲ್ಲ, ಬೆಳಿಗ್ಗೆ ಎದ್ದಾಗಿನ್ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಿದ್ಯಾ ನೀನು? ಮನೇಲಿ ಯಾರಿಗೂ ಹೇಳಿಲ್ವಾ ಅವರು? ಯಾರಿಗೂ ಏನೂ ಗೊತ್ತಿಲ್ವಾ? ಯಾರಿಗೂ ಹೇಳಿಲ್ಲ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇದೆ. ವಿಕ್ರಮ್ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಮದುವೆ ಬೇರೆ ಹತ್ರ ಬರ್ತಿದೆ. ಇಂಥ ಸಮಯದಲ್ಲಿ ಯಾಕೆ ಹೀಗಾಗ್ತಿದೆ? ವಿಕ್ರಮ್ ಎಲ್ಲಿದ್ದೀರಾ ನೀವು? ಯಾವುದೋ ಹಳೆ ಪ್ಯಾಲೇಸ್ ಅನ್ಸುತ್ತೆ. ಮೋಸ್ಟ್ಲಿ ಇಲ್ಲಿ ಯಾರು ಇಲ್ವೇನೋ. ಇದೆಲ್ಲ ನೋಡ್ತಾ ಇದ್ರೆ ಹಾವುಗಳ ಕಾಟ ಜಾಸ್ತಿ ಇದೆ ಅನ್ಸುತ್ತೆ. ಇಲ್ಲಿಂದ ಹೊರಡೋದೇ ಬೆಸ್ಟ್. ಯಾರದು?
ನನ್ನ ಜಾಗಕ್ಕೆ ಬಂದು ನನ್ನೇ ಯಾರು ಅಂತ ಕೇಳ್ತೀಯ? ಮೊದಲು ನೀನ್ ಯಾರು ಅಂತ ಹೇಳು. ಹೇಳ್ತೀನಿ. ಫಸ್ಟ್ ಈ ಹಾವುಗಳಿಂದ ಬಿಡಿಸು. ಥ್ಯಾಂಕ್ಸ್. ಮೊದಲು ಉತ್ತರ ಕೊಡು. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಅದು ಮಾಯಾಂಗಿನಿ ಅಂದ್ರೆ ನೀನೇನಾ? ನಿಜ ಹೇಳು. ಯಾರು ನೀನು? ಏನ್ ನಿನ್ನ ಉದ್ದೇಶ? ಅದು ನನ್ನ ಅಜ್ಜಿ ಕಳಿಸಿದ್ದು, ಅಂದ್ರೆ ನನ್ನ ಮಹಾಮಾಯಿ ಕಳಿಸಿದ್ದು. ಮಹಾಮಾಯಿ? ಮಹಾಮಾಯಿಗೂ ನಿನ್ಗೂ ಏನ್ ಸಂಬಂಧ? ಅವ್ರು ನನ್ನ ಅಜ್ಜಿ. ನಾನೊಂದು ತೊಂದರೆ ಸಿಗಾಕೊಂಡಿದ್ದೀನಿ, ನಿನ್ನ ಹತ್ರ ಹೆಲ್ಪ್ ಕೇಳು ಅಂತ ಅವ್ರಿಗೆ ಕಳ್ಸಿದ್ರು. ಮಹಾಮಾಯಿ ಹೆಸರು ಹೇಳ್ಕೊಂಡು ನಮ್ಸಕ್ ನೋಡ್ತಾ ಇದ್ಯಾ? ನೀನು ಮಹಾಮಾಯಿ ಮೊಮ್ಮಗ ಆಗಿರಕ್ ಸಾಧ್ಯನೇ ಇಲ್ಲ. ಅವಳು ನಿನ್ ಬಗ್ಗೆ ಯಾವತ್ತೂ ಹೇಳಿಲ್ಲ. ನನಗ್ ಮೋಸ ಮಾಡಕ್ ಪ್ರಯತ್ನ ಪಡ್ತಾ ಇದ್ಯಾ? ನನ್ನ ಕೋಪ ನಿನಗಿನ್ನೂ ಗೊತ್ತಿಲ್ಲ. ನನ್ನ ಕೋಪಕ್ಕೆ ತುತ್ತಾದ್ರೆ ಕಾರ್ಕೋಟಕ ವಿಷ ಕ್ಷಣ ಮಾತ್ರದಲ್ಲಿ ನಿನ್ನ ದೇಹ ಸೇರುತ್ತೆ. ನಾನು ಹೇಳ್ತಾರೆ ಸತ್ಯ, ಅವರೇ ನಂಗೆ ಇಲ್ಲಿ ಕಳ್ಸಿದ್ದು. ನೋಡು, ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ನನ್ನೊಳಗಿರೋ ವಿಷಶಕ್ತಿನ ಕೆರಳಿಸಿದ್ರೆ ಸಾವಿನ ಹುಡುಗರು ಸಿಗುತ್ತೆ. ಸಾಯೋದಕ್ಕೆ ತಯಾರಾಗು. ನಾನು ಹಿಂಗೆ ಹೇಗೆ ಹೇಳೋದೋ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಬಿಲೀವ್ ಮೀ, ನನ್ನ ನಂಬು ಪ್ಲೀಸ್. ಸರಿ ಅಜ್ಜಿ, ನಾನು ಇವಾಗಲೇ ಹೊರಡ್ತೀನಿ. ಮೊಮ್ಮಗನೇ, ಮತ್ತೆ ದುಡುಕುತ್ತಿದ್ದೀಯಾ? ತಾಳ್ಮೆ ಇರಲಿ. ಯಾಕಜ್ಜಿ, ಏನಾಯ್ತು? ನಾನಿವಾಗ ಆ ಮಾಯಂಗಿನಿ ಜಾಕ್ ಹೋಗ್ಬಾರ್ದಾ? ಹೋಗು. ಆದರೆ ಅವಳ ಸಹಾಯ ನಿನಗೆ ಸಿಗಬೇಕೆಂದ್ರೆ ಅವಳಿಗೆ ನಿನ್ನ ಮೇಲೆ ನಂಬಿಕೆ ಬರಬೇಕು. ನೀನ್ ಕಳ್ಸಿದ್ದು ಅಂತ ಹೇಳ್ತೀನಿ, ಅವ್ ನಂಬ್ತಾಳಲ್ವಾ? ಬರೀ ಮಾತು ಸಾಲದು ಮೊಮ್ಮಗನೇ. ಸಾಕ್ಷಿ ಕೇಳುತ್ತಾಳೆ. ಸಾಕ್ಷಿನ? ಅದೆಲ್ಲಿದೆ? ಹೋಗು. ಆ ಮಂಟಪದ ಕೆಳಗೆ ಒಂದು ಕೆಂಪು ಬಟ್ಟೆ ಸುತ್ತಿದ ಕುಟ್ಟಿಗೆ ಇದೆ. ಆ ಕುಟ್ಟಿಗೆಯಲ್ಲಿ ಒಂದು ಉಂಗುರವಿದೆ. ಅದನ್ನು ತೆಗೆದುಕೊಂಡು ಹೋಗಿ ಅವಳಿಗೆ ತೋರಿಸು. ಆಗ ಅವಳಿಗೆ ನಂಬಿಕೆ ಬರುತ್ತದೆ, ನಿನಗೆ ಸಹಾಯ ಮಾಡುತ್ತಾಳೆ. ಸರಿ ಅಜ್ಜಿ. ನಂಗೇನು ಮಾಡ್ಬೇಡ, ಬಿಟ್ಬಿಡು ನನ್ನ. ಈ ಮಾನವರೇ ಹೀಗೆ. ಮೊದಲು ನಾಗಲೋಕದವ್ರನ್ನ ಕೆರಳಿಸೋದು, ಆಮೇಲೆ ಕ್ಷಮಾಪಣೆ ಬೇಡಿ, ಕ್ಷಮಾದಾನ ಬೇಡೋದು. ಈ ಮಾಯಾಂಗನೆಯ ಹತ್ರ ಮೋಸ ಮಾಡೋರ್ಗೆ ಪ್ರತೀಕಾರದ ಏಟಿದೆ ಹೊರತು ಕ್ಷಮೆ ಇಲ್ಲ. ಸಾಕ್ಷಿ ಕೊಡು, ಆಮೇಲೆ ಉಳಿದು ಮಾತು. ಈ ಮಾಯಾ ದ್ವೀಪಕ್ಕೆ ಬರೋದು ನಿನ್ನಿಚ್ಛೆ ಆಗಿರ್ಬೋದು, ಆದ್ರೆ ಹೋಗೋದು ನನ್ನಿಚ್ಛೆ. ನಿನಗೆ ಸಾಕ್ಷಿ ತಾನೇ ಬೇಕು, ನಾನು ಕೊಡ್ತೀನಿ. ಮೊದಲು ಹಾವುಗಳಿಂದ ಬಿಡಿಸು. ಥ್ಯಾಂಕ್ಸ್. ಸಾಕ್ಷಿ. ಹಾ, ಅದು ನಾಟಕ. ಈ ನರಮನುಷ್ಯರ ಸ್ವಭಾವ ಯಾವತ್ತಿಗೂ ಬದಲಾಗಲ್ಲ. ನೀವೆಲ್ಲ ಗೋಮುಖ ವ್ಯಾಘ್ರಗಳು. ಒಂದ್ ನಿಮಿಷ.
ಇವಾಗ್ಲಾದ್ರೂ ನಂಬಿಕೆ ಬಂತ? ನನ್ನ ನಂಬ್ತ್ಯಾ? ನನ್ನ ಮತ್ತು ಮಹಾಮಾಯಿ ಬಾಂಧವ್ಯ ತುಂಬಾ ವಿಶೇಷವಾದದ್ದು. ಅವಳ ಋಣ ನನ್ನ ಮೇಲಿದೆ. ನಿಜವಾಗ್ಲೂ ಅವಳೇ ಕಳಿಸಿದ್ದ? ಮಹಾಮಾಯಿ ಕಳಿಸಿದ್ದು ನಿಜವಾದ್ರೆ ನಾನೇನ್ ಸಹಾಯ ಮಾಡಕ್ಕೆ ಸಿದ್ಧ. ತ್ರಿಶೂಲ್, ರಾತ್ರಿ ಅವರು ಮನೇಲೇ ಇದ್ರಾ? ನೀನು ಅವ್ರನ್ನ ನೋಡಿದ್ಯಾ? ರಾತ್ರಿ ಮನೇಲೇ ಇದ್ರು, ನನ್ನ ಪಕ್ಕನೇ ಮಲ್ಕೊಂಡಿದ್ರು, ಬೆಳಿಗ್ಗೆ ಎದ್ದಾಗಿರ್ಲಿಲ್ಲ. ರಾತ್ರಿ ಅವ್ರ ಪಕ್ಕ ಮಲಗಿದ್ದಾಗ ನಿದ್ದೆಗಣ್ಣಲ್ಲಿ ಏನಾದ್ರೂ ಬಾಯ್ ಬಿಟ್ಟಿರ್ತೀಯ? ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಹೋಗಿರ್ತಾರೆ. ಹೇಳು, ಏನ್ ಹೇಳ್ದೆ ನೀನು? ನನ್ನ ಹಿಂದೆ ಬಿದ್ದಿರೋದೆಲ್ಲ ಬಾಯ್ ಬಿಟ್ಬಿಟ್ಯಾ? ಸುಮ್ಮನೆ ಇರು ಶಿವಾನಿ, ಇಲ್ದೇ ಇರೋದೆಲ್ಲ ಮಾತಾಡಬೇಡ. ನಾನು ಆ ಥರ ಎಲ್ಲ ಏನೂ ಮಾತಾಡಿಲ್ಲ. ಮತ್ತೆ ಅವ್ರು ಯಾರಿಗೂ ಹೇಳ್ದೆ ಎಲ್ಲೂ ಹೋಗಲ್ವಲ್ಲ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿಗೆ ಹೋಗಿರ್ಬೋದು. ಹಲೋ ಶಿವಾನಿ, ತ್ರಿವಿಕ್ರಮ ಬಂದಿದ್ದಾನ ಅಲ್ಲಿಗೆ? ಇಲ್ಲ ಅಂಕಲ್. ತ್ರಿಶೂಲ್? ಇದ್ದಾರೆ, ಕೊಟ್ಟೆ ಅಂಕಲ್. ತ್ರಿಶೂಲ್, ಶಿವಾನಿಗೆ ಜಾಸ್ತಿ ಏನು ಹೇಳಕ್ ಹೋಗ್ಬೇಡ. ತ್ರಿವಿಕ್ರಮ ಅವನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ ಅಂತ ಹೇಳಿ ಅಲ್ಲಿಂದ ಬೇಗ ವಾಪಸ್ ಬಂದ್ಬಿಡು. ಸರಿಪ್ಪ. ಶಿವಾನಿ, ನೀನೇನು ಗಾಬರಿ ಆಗಬೇಡ. ತ್ರಿವಿಕ್ರಮ್ ಬ್ರೋ ಫ್ರೆಂಡ್ಸ್ ಮನೆಗೆ ಹೋಗಿದ್ದಾರೆ ಅನ್ಸತ್ತೆ. ಇವತ್ತು ಬ್ಯಾಚುಲರ್ ಪಾರ್ಟಿ ಅಲ್ವಾ, ಅದಕ್ಕೆ ಫ್ರೆಂಡ್ಸ್ನ ಇನ್ವೈಟ್ ಮಾಡೋಕ್ಕೆ ಹೋಗಿರ್ತಾರೆ. ಅಲ್ಲ, ಅವರು ನಾನು ಹೇಳ್ದೆ ತಾನೆ, ನಂಬಿಕೆ ಇದೆ ಅಲ್ವಾ, ಬರ್ತಾರೆ. ಸರಿ, ಇವತ್ತು ನೆನಪಿದೆ ಅಲ್ವಾ, ಬೇಗ ಬಾ, ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್. ನಿಜವಾಗ್ಲೂ ನೀ ನನಗೆ ಸಹಾಯ ಮಾಡ್ತೀಯಾ? ಅವಳ ಮೊಮ್ಮಗ ಅಂದ್ಮೇಲೆ ಸಹಾಯ ಮಾಡದೆ ಇರ್ತೀನಾ? ಏನ್ ಸಹಾಯ ಬೇಕು ಕೇಳು. ಒಂದು ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳು ನನಗೆ ಸಿಗಬೇಕು. ಅವಳು ಯಾವುದೇ ಕಾರಣಕ್ಕೂ ದೂರ ಹೋಗ್ಬಾರ್ದು. ಅದಕ್ಕೆ ನಿನ್ ಸಹಾಯ ಬೇಕು. ನಿನ್ ಪ್ರೀತಿಗೆ ನನ್ ಸಹಾಯನ? ನೀನು ಮನುಷ್ಯ, ನಿನಗೆ ನಾನ್ ಸಹಾಯ ಮಾಡ್ಬೇಕಾ? ಅದು ಪ್ರೀತಿ ವಿಷಯದಲ್ಲಿ. ನಿನಗೆ ನಿನ್ ಪ್ರೀತಿ ಸಿಗ್ಬೇಕಂದ್ರೆ ಅವಳ ಹತ್ರ ಹೋಗಿ ಕೇಳು. ಅವಳನ್ನ ಒಪ್ಸು. ಇದ್ರಲ್ಲಿ ನಾನೇ ಮಾಡಕ್ಕಾಗುತ್ತೆ? ಅವಳು ನನ್ನ ಒಪ್ಕೊಂಡಾಗಿದೆ. ಅವಳು ಒಪ್ಪಿದಾಳೆ ಅಂತ್ಯ? ನಿನಗ್ ಸಿಗ್ಬೇಕು ಅಂತ್ಯ? ನಿನ್ ನಾಲ್ಗೆ ಮೇಲೆ ನೀನ್ ಹಿಡಿತಾ ಇಲ್ವಾ?